ನೋಡಿ, ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ನಿತ್ಯ 9,000 ಕ್ಯೂಸೆಕ್ ನೀರನ್ನು ಹರಿಸಲು ಆದೇಶವನ್ನು ಹೊರಡಿಸಲಾಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ನೀರನ್ನು ಹರಿಸಲು ಆದೇಶವನ್ನು ಹೊರಡಿಸಲಾಗಿದ್ದು, ಸಿಡಬ್ಲ್ಯೂಎಂಎನಲ್ಲೂ ಕೂಡ ಕರ್ನಾಟಕಕ್ಕೆ ಭಾರೀ ಆಘಾತವನ್ನುಂಟು ಮಾಡಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಇದೀಗ ಕರ್ನಾಟಕಕ್ಕೆ ಇದೊಂದು ಬಿಗ್ ಶಾಕ್ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಆದೇಶವನ್ನು ಹೊರಡಿಸಲಾಗಿದ್ದು, 15 ದಿನ ದಿನನಿತ್ಯ 9,000 ಕ್ಯೂಸೆಕ್ ನೀರನ್ನು ಹರಿಸಿ ಕಾವೇರಿ ವಿಚಾರದಲ್ಲಿ ಇದೀಗ ಕರ್ನಾಟಕಕ್ಕೆ ಬರಸಿಡಿಲು ಬಿಡಿದಂತಾಗಿದೆ. ಸತತ 3ನೇ ಬಾರಿಗೆ ಸಿಡಬ್ಲ್ಯೂಎಂಎನಲ್ಲಿ ರಾಜ್ಯಕ್ಕೆ ಹಿನ್ನಡೆಯಾಗ್ತಾ ಇದೆ. ಇದು ರಾಜ್ಯದ ದುರ್ದೈವದ ಸಂಗತಿ. ನೋಡಿ, 15 ದಿನಗಳ ಕಾಲ ದಿನನಿತ್ಯ 9,000 ಕ್ಯೂಸೆಕ್ ನೀರನ್ನ ಹರಿಸಬೇಕಂತಕ್ಕಂತಹ ಸಿಡಬ್ಲ್ಯೂಆರ್ಸಿಯ ಒಂದು ವಿಚಾರವನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮತ್ತೆ ಇದೀಗ ಸಿಡಬ್ಲ್ಯೂಎಂಎ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ. ಕರ್ನಾಟಕಕ್ಕೆ ಮತ್ತೆ ಗಾಯದ ಮೇಲೆ ಬರೆ ಎಳಿತಾ ಇದೆ. ಸಿಡಬ್ಲ್ಯೂಎಂಎ ಪ್ರತಿನಿತ್ಯ 9,000 ಕ್ಯೂಸೆಕ್ ಇರಲ್ಲ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ಮಾಡಿದೆ. ಈ ಒಂದು ಆದೇಶವನ್ನ ವಿರೋಧಿಸಿ ಮಂಡ್ಯದಲ್ಲಿ ಈಗಾಗಲೇ ಪ್ರತಿಭಟನೆ ನಡೀತಾ ಇರುವಂತದ್ದು. ಮತ್ತೊಂದು ಕಡೆ ದುಷ್ಟಸ ಗಮನಿಸ್ತಾ ಇರಬಹುದು. ಈಗಾಗಲೇ ಶ್ರೀರಂಗಪಟ್ಟಣದಲ್ಲೂ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ನೀರನ್ನ ಈಗಾಗಲೇ ತಮಿಳುನಾಡಿಗೆ ಬಿಡ್ತಾ ಇರುವಂತಹ ದೃಶ್ಯನ ಗಮನಿಸ್ತಾ ಇರಬಹುದು. ಈಗಾಗಲೇ ಪ್ರತಿನಿತ್ಯವೂ ಕೂಡ 9,000 ಕ್ಯೂಸೆಕ್ ಇರಲ್ಲ 15 ದಿನಗಳ ಕಾಲ ಬಿಡಬೇಕು ಅಂತೇಳಿ ಈಗಾಗಲೇ ಒಂದು ಆದೇಶವನ್ನು ಮಾಡಿದೆ. ಈ ಆದೇಶಕ್ಕೆ ಈಗಾಗಲೇ ಅಧಿಕಾರಿಗಳು ನೀರನ್ನು ಬಿಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಶ್ರೀರಂಗಪಟ್ಟಣದ ನದಿಯ ತಟದಲ್ಲಿ ಈಗಾಗಲೇ ಕಾವೇರಿ ನದಿಗೆ ನೀರನ್ನ ನದಿಗೆ ಇಳಿದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಪ್ರತಿಭಟನೆ ಮಾಡಿ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ದುಷ್ಟಸ ಗಮನಿಸ್ತಾ ಇರಬಹುದು. ಈಗಾಗಲೇ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದಲೂ ಕೂಡ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗಾಗಲೇ ಕನ್ನಡ ಬಾವುಟವನ್ನು ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ನದಿಯ ತಟದಲ್ಲಿ ಮಲಗಿ ಅಂದ್ರೆ ಕುಳಿತುಕೊಂಡು ಈಗಾಗಲೇ ತಣ್ಣೀರು ಬಟ್ಟೆಯನ್ನ ಹೊಟ್ಟೆ ಮೇಲೆ ಹಾಕಿಕೊಂಡು ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಗತಿ ಎನ್ನುವ ಮೂಲಕವಾಗಿ ವಿನೂತನವಾಗಿ ಪ್ರತಿಭಟನೆ ಮಾಡುವ ಮೂಲಕವಾಗಿ ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರಕ್ಕೆ ಸಿಡಬ್ಲ್ಯೂಎಂಗೆ ಆದೇಶವನ್ನು ಪಾಲನೆ ಮಾಡಬೇಕಾದಂತಹ ಅನಿವಾರ್ಯ ಇದೆ. ಮತ್ತೊಂದು ಕಡೆ ಈಗಾಗಲೇ ಜಲಾಶಯಗಳಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಎಲ್ಲವೂ ಕೂಡ ಇದೆಲ್ಲದಕ್ಕೂ ಪರಿಹಾರ ಅಂತಂದ್ರೆ ಮಳೆ ಆಗ್ಬೇಕು. ಸೊ ಹೀಗಾಗಿ ಮಳೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ಈಗಾಗಲೇ ಮತ್ತೊಂದು ಕಡೆ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಮೈಸೂರು ಮಂಡ್ಯ ಭಾಗದಲ್ಲೂ ಕೂಡ ಈಗಾಗಲೇ ದೊಡ್ಡ ದೊಡ್ಡ ಪ್ರತಿಭಟನೆ ಆಗ್ತಾ ಇರುವಂತದ್ದು. ಇದು ಈಗಾಗಲೇ ದೃಶ್ಯ ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ತಣ್ಣೀರು ಬಟ್ಟೆನ ಕಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಹೋರಾಟಗಾರರು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸೊ ಪ್ರತಿಭಟನೆ ಏನು ಇಂದಿನಿಂದ ಸಿಡಬ್ಲ್ಯೂಆರ್ಸಿ ಮತ್ತು ರಾಜ್ಯ ಸರ್ಕಾರ ಪದೇ ಪದೇ ನೀರು ಕೊಡಬೇಕಂತ ಖ್ಯಾತೆ ತೆಗೆದಿದ್ದು, ಆ ಆದೇಶದ ಮುಖಾಂತರ ಒಂದು ಹನಿ ನೀರನ್ನು ನಾವು ತಪ್ಪದೇನೆ ತಮಿಳುನಾಡು ಸರ್ಕಾರ ಬಿಟ್ಟಿದ್ದೀವಿ. ಆದರೆ ನಿನ್ನೆ ದಿನ ಪುನಃ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಬಿಡಬೇಕಂತೇಳಿ ಒಂದು ಸಮಿತಿ ಆದೇಶ ಹೊರಡಿಸಿದೆ. ಆ ಆದೇಶದ ವಿರುದ್ಧವಾಗಿ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾವೇರಿ ದಡದಲ್ಲಿ. ಏನು ನಮ್ಮ ರೈತಾಪಿ ಜನಗಳು ಹಿಂದೆ ಇದ್ದಂತ ಬೆಳೆಸ್ಗಳನ್ನ ಅರ್ಧಪರ್ಧ ಕಟಾವು ಮಾಡಿ ಒಂದು ನಾವು ಅನ್ಯಾಯ ಆಗಿದೆ ನಮಗೆ. ಪುನಃ ಆದೇಶ ಮಾಡ್ತಾ ಇದ್ದಾರೆ. ಮಾನ್ಯ ಚಲುವಸ್ವಾಮಿ ಹೇಳ್ತಾರೆ, ಮಂಡ್ಯ ಜಿಲ್ಲೆಗೆ 4 ಕಟ್ಟು ನೀರನ್ನ ಕೊಡ್ತೀವಿ, ಮಿಕ್ಕದ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿದ್ದಾರೆ. ಹಿಂದೆ ರಾಜ್ಯಗಳು ಕರ್ನಾಟಕ ರಾಜ್ಯ ಸಮೃದ್ಧಿ ಆಗ್ಲಿ ಅಂತ ಹೇಳಿ ತಾವು ಒಡವೆಗಳನ್ನ ಮಾಡಿ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಆದ್ರೆ ಎಲ್ಲಾ ನೀರನ್ನು ತಮಿಳುನಾಡು ಬಿಡೋದ್ರಿಂದ ತುಂಬಾ ಅನ್ಯಾಯ ಆಗಿದೆ. ಸಚಿವರು ಏನು ರಾಜಾರೋಷವಾಗಿ 4 ಕಟ್ಟು ನೀರು ಅಂತ ಹೇಳಿದ್ರೆ ನೀವು ಅದೇ ರಾಜಾರೋಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಲಕ್ಷ ಎಕರೆಗಳಿದೆ ಜಮೀನುಗಳಿಗೆ 15ರಿಂದ 25 ಸಾವಿರ ರೂಪಾಯಿ ಪರಿಹಾರ ದಿನ ಒಂದು ಘೋಷಣೆ ಮಾಡಿ ಮತ್ತು ಮಂಡ್ಯ ಜಿಲ್ಲೆನ ಒಂದು ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಬೇಕು. ನಮ್ಮ ರೈತಾಪಿ ಜನಗಳಿಗೆ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸಬೇಕು ಮತ್ತೆ ಮದುವೆ ಮಾಡಬೇಕು. ಸಾಲ ಸೂಲಗಳಿದೆ. ನಮ್ಗೆ ಯಾವುದೇ ಸರ್ಕಾರ ಆಗ್ಲಿ ಯಾವುದೇ ಸಮಿತಿ ಆಗ್ಲಿ ನಮ್ಗೆ ನೆರವು ಬರ್ತಾ ಇಲ್ಲ. ಆ ಉದ್ದೇಶವಾಗಿ ಇವತ್ತು ರೈತರಿಗೆ ಬೀದಿ ಬಿಟ್ಟಿದೆ. ಅದ್ರ ಪ್ರಕಾರವಾಗಿ ಹೊಟ್ಟೆಗೆ ತಣ್ಣೀರು ಹಾಕೋ ಮುಖಾಂತರ ರೈತರಿಗೆ ಜೀವನ ಹಾಳು ಮಾಡಿ ಅಂತ ಹೇಳಿ ಇವತ್ತು ಉಗ್ರ ಹೋರಾಟನ ಮಂಡ್ಯ ರಕ್ಷಣೆ ಮಾಡ್ತಾ ಇದೀವಿ. ಇದಿಷ್ಟು ಹೋರಾಟಗಾರರು ಹೇಳ್ತಾ ಇರುವಂತದ್ದು. ಈಗಾಗಲೇ ಬರವನ್ನ ಘೋಷಣೆ ಮಾಡಬೇಕು, ಅದಕ್ಕೆ ಪರಿಹಾರವನ್ನು ಕೂಡ ಘೋಷಣೆ ಮಾಡುವ ಮೂಲಕವಾಗಿ ನಮ್ಮ ರೈತರ